ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ರೆಸಿಪೀಸ್ನ ತೋರಿಸೋಣ ಅನ್ಕೊಂಡಿದ್ದೀನಿ. ಲೈಕ್ ಸೀ ಫುಡ್ ರೆಸಿಪೀಸ್ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಏನೇನಂತ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು ರೆಸಿಪೀಸ್. ಬಟ್ ನಾನು ಅನ್ಕೊಂಡಿರೋದು ಏನೇನು ಮಾಡಬೇಕು ಅಂದರೆ, ಫಸ್ಟಿಗೆ ಬಾಂಗ್ಡಾ ಫಿಶ್ ಅಂತ ಕರೀತಾರೆ. ಕೆಲವೊಂದ್ ಕಡೆ ಐಲಾ ಅಂತಾನು ಕರೀತಾರೆ. ಕರ್ನಾಟಕದಲ್ಲಿ ಬಾಂಗ್ಡಾ ಫಿಶ್ ಅಂತ ಕರೀತಾರೆ. ಅದರದ್ದು ಸಾಂಬಾರ್ ಹೇಗ್ ಮಾಡೋದಂತ ತೋರಿಸ್ತೀನಿ. ಅದ್ರ ಜೊತೆಗೆ ಒಂದು ಕೇರಳ ಸ್ಟೈಲ್ ಅಲ್ಲಿ ಏನದನ್ನದು ಪ್ರಾನ್ಸ್ ತೀಯಲ್ ಹೇಗ್ ಮಾಡೋದಂತ ತೋರಿಸ್ತೀನಿ. ಅಂಡ್ ಪ್ರಾನ್ಸ್ ಫ್ರೈ ಹೇಗ್ ಮಾಡೋದಂದ್ರೆ ಪ್ರಾನ್ಸ್ ರೋಸ್ಟ್ ಹೇಗ್ ಮಾಡೋದಂತ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿರೋದು, ನೆತೋಲಿ ಫಿಶ್ ಫ್ರೈ. ಸೊ ಇಷ್ಟು ರೆಸಿಪೀಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂತಾ ಇದೀನಿ. ಸೊ ಬನ್ನಿ ಹಾಗಾದ್ರೆ ಯಾಕೆ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಗೈಸ್, ಇಲ್ಲಿ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂಗಡ ಫಿಶ್ ಕ್ಲೀನ್ ಆಗ್ತಾ ಇದೆ ಕರಿಗೆ. ಅಂಡ್ ಇಲ್ಲಿ ಪ್ರಾನ್ಸ್ ರೆಡಿ ಆಗಿದೆ. ಸೊ ಫಟಾಫಟ್ ಅಂತ ಇವಾಗ ಮಾಡೋದಷ್ಟೇ ಬಾಕಿ. ಸೊ ಯಾವುದೇ ಫಿಶ್ ಐಟಮ್ ಮಾಡಿದ್ರು ನೀವು ಈ ತರ ಈರುಳ್ಳಿ ತಗೊಳ್ಳಿ. ಸಾಂಬಾರ್ ಈರುಳ್ಳಿ ಅಂತಾರಲ್ವಾ, ಚಿಕ್ಕ ಈರುಳ್ಳಿ ಬರುತ್ತಲ್ವಾ, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಮೊದಲನೇದಾಗಿ ನಾನಿಲ್ಲಿ ಫಿಶ್ ಕರಿ ಹೇಗ್ ಮಾಡೋದಂತ ತೋರಿಸ್ತೀನಿ. ಒಂದು ಮಿಕ್ಸರ್ ಜಾರಿಗೆ ಒಂದು 8 ರಿಂದ 9 ಸಣ್ಣ ಈರುಳ್ಳಿ ಬರುತ್ತಲ್ಲ ಅದು, ಮತ್ತೆ ಒಂದು 7 ಟೊಮೆಟೊ, 1/4 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಖಾರದ ಪುಡಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು, 1 ಟೀ ಸ್ಪೂನ್ ಧನಿಯಾ ಪೌಡರು, ಮತ್ತೆ ಫೆನಲ್ ಸೀಡ್ಸ್. ಅದು ಪೌಡರ್ ಆಗಲಿ ಅಥವಾ ಫೆನಲ್ ಸೀಡ್ಸ್ ಅಂದ್ರೆ ಸೋಂಪು ಕಾಳು ಸ್ವಲ್ಪ 1/4 ಟೀ ಸ್ಪೂನ್ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ ಚಟ್ಟಿ ತಗೊಂಡಿದ್ದೀನಿ, ಅಂದ್ರೆ ಮಡ್ ಪಾಟ್. ಇದರಲ್ಲಿ ಮಾಡಿದ್ರೆ ನಿಮ್ಗೆ ಮೀನ್ ಕರಿ ಅನ್ನೋದು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಫಿಶ್ ಕರಿ ಅದು ಆಕ್ಚುಲಿ ನೀವು ಕೇರಳ ಸೈಡ್ ಎಲ್ಲ ಹೋದ್ರೆ, ಮಂಗಳೂರು ಸೈಡ್ ಅಲ್ಲೆಲ್ಲ ಫಿಶ್ ಕರಿ, ಕೇರಳ ಮಂಗಳೂರು ಅಂತಾನೆ ಅಲ್ಲ, ಈವನ್ ಆಂಧ್ರ ಕಡೆ ಕೂಡ ಫಿಶ್ ಕರಿ ಮಡ್ ಪಾಟ್ ಅಲ್ಲೇ ಮಾಡ್ತಾರೆ. ಅದ್ರಲ್ಲಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಸೊ ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ ನ ಹಾಕೊಂಡಿದೀನಿ. ನೀವು ಕೋಕೋನಟ್ ಆಯಿಲ್ ಅಲ್ಲಿ ಫಿಶ್ ಕರಿ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಅಂಡ್ ನಿಮ್ಗೆ ಕೋಕೋನಟ್ ಆಯಿಲ್ ಇಷ್ಟ ಇಲ್ಲ ಅಂದ್ರೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಆಯಿಲ್ ನ ತಗೊಂಡು 2 ಟೇಬಲ್ ಸ್ಪೂನ್ ಹಾಕೋಬಹುದು. ಇದನ್ನ ಸ್ವಲ್ಪ ಹೀಟ್ ಆಗಕ್ಕೆ ಬಿಡ್ಬೇಕು. ಮಡ್ ಪಾಟ್ ಅಲ್ಲಿ ಸ್ವಲ್ಪ ಆಯಿಲ್ ಹೀಟ್ ಆಗೋದು ಲೇಟ್ ಆಗುತ್ತೆ. ಸೊ ಹೀಟ್ ಆಗೋವರೆಗೂ ವೇಟ್ ಮಾಡ್ಬೇಕಾಗತ್ತೆ ಒಂದು 2 ನಿಮಿಷ. ಎಣ್ಣೆ ಬಿಸಿ ಆದ್ಮೇಲೆ 1 ಟೀ ಸ್ಪೂನ್ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸ್ಪ್ಲಿಟರ್ ಆದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ. ಫಿಶ್ ಕರಿಗೆ ಮೆಂತ್ಯ ಕಾಳು ಹಾಕೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಗ್ಗರಣೆಗೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು 5 ರಿಂದ 6 ಸಾಂಬಾರ್ ಈರುಳ್ಳಿ ಬರುತ್ತಲ್ಲ ಅದನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಫಿಶ್ ಕರಿಗೆ ಈ ತರ ಚಿಕ್ಕ ಸಾಂಬಾರ್ ಈರುಳ್ಳಿ ಅಂತ ಬರುತ್ತಲ್ಲ ಅದನ್ನ ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಇದನ್ನ ಸ್ವಲ್ಪ ಆಯಿಲ್ ಅಲ್ಲಿ ಈ ತರ ರೋಸ್ಟ್ ಮಾಡ್ಕೊಳ್ಳಿ. ತುಂಬಾ ಬ್ರೌನ್ ರೋಸ್ಟ್ ಏನ್ ಬೇಡ, ಮೀಡಿಯಂ ಆಗೋಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನಂದಿಲ್ಲಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಗೋಯ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಇದಕ್ಕೆ ನಾನು ಒಂದು ಮೀಡಿಯಂ ಸೈಜ್ ಆಗಿರುವಂತ ಟೊಮ್ಯಾಟೊನ ಸ್ಲೈಸಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಅದೇ ತರ ಸ್ವಲ್ಪ ಟೊಮ್ಯಾಟೊ ಮೆತ್ತಗೆ ಆಗೋವರೆಗೂ ಈ ತರ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಟೊಮ್ಯಾಟೊ ಮೆತ್ತಗೆ ಆದ್ಮೇಲೆ ನಾನು ಇದಕ್ಕೆ ಒಂದು 2 ಚಿಲ್ಲಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಈ ತರ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇದೆಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀವು ಈ ತರ ಇದನ್ನ ಹುರ್ಕೋತಾ ಇರಬೇಕು. 5 ನಿಮಿಷ ಮಸಾಲೆ ಎಲ್ಲ ಹುರ್ಕೊಂಡ್ಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಸಾಂಬಾರ್ ಯಾವ ತರ ತಿಕ್ಕಾಗಿ ಬೇಕಾ ಅಥವಾ ತುಂಬಾ ತೆಳ್ಳಗೆ ಬೇಕಾ ನೋಡ್ಕೊಂಡು ಹಾಕೋಬಹುದು ನೀರು. ಬಟ್ ಫಿಶ್ ಗ್ರೇವಿ ತುಂಬಾ ನೀರಾಗೂ ಇರಬಾರ್ದು ಅಂಡ್ ತುಂಬಾ ತಿಕ್ಕಾಗೂ ಇರಬಾರ್ದು. ಮೀಡಿಯಂ ಆಗಿ ರೈಸಿಗೆ ನಾವು ಸಾಂಬಾರೆಲ್ಲ ಹೆಂಗ್ ಮಾಡ್ತೀವಲ್ಲ ಅದೇ ತರನೇ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಟೇಸ್ಟ್. ಸೊ ನೋಡಿ, ನಾನಿಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಮಸಾಲೆಯಲ್ಲಿ ಉಳಿದಿರುತ್ತಲ್ವ ಜಾರಲ್ಲಿ ಅದಕ್ಕೆ ಹಾಕೊಂಡು ನೀರು ಹಾಕೊಂಡು ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಸಾಂಬಾರ್ಗೆ ಅದಕ್ಕೆ ಕರೆಕ್ಟಾಗಿ ನಾನು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡ್ಬೇಕು ಇದನ್ನು.
ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ನಾನು ಬಿಡ್ತೀನಿ. 10 ನಿಮಿಷ ಆದ್ಮೇಲೆ ಈ ತರ ಚೆನ್ನಾಗಿ ಸಾಂಬಾರ್ ಕುದೀತಾ ಇದೆ. ನಾವೇನ್ ಮಸಾಲೆ ಹಾಕಿದ್ವಲ್ಲ ಅದಕ್ಕೆ ಈಗ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನ ನೀಟಾಗಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ಸೊ ಫಿಶ್ ಕರಿಗೆ ಮೇನ್ ಇರಬೇಕಾಗಿರೋದೇ ಹುಣಸೆ ಹುಳಿ. ಕೇರಳ ಸೈಡ್ ಎಲ್ಲ ಕೊಡಂಪುಳಿ ಅಂತ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಇವತ್ತು ಈ ಕರಿಗೆ ಹುಣಸೆ ಹುಳಿನ ಹಾಕ್ಕೊಂಡು ಮತ್ತೆ ಲಿಡ್ಡನ್ನ ಕ್ಲೋಸ್ ಮಾಡಿ ಈ ತರ ಕುದಿಯಕ್ಕೆ ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಸಾಂಬಾರ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಅದ್ರ ಹಸಿ ರಾ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ನಾನು ಫಿಶಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಕ್ಲೀನ್ ಮಾಡಿ ಅದನ್ನ ಒಂದೊಂದೇ ಬಿಡ್ತಾ ಇದ್ದೀನಿ ನಿಧಾನಕ್ಕೆ. ನೀವು ಸಾಂಬಾರಲ್ಲಿ ಫಿಶನ್ನ ಹಾಕೋವಾಗ ಒಂದ್ರ ಮೇಲೆ ಒಂದು ಹಾಕಬಾರ್ದು. ಈ ಥರ ಅಗ್ಲಕ್ಕಿರೋ ಪಾತ್ರೆ ತಗೊಂಡ್ರೆ ನೀವು ಸುತ್ತ ಅದನ್ನ ಹಾಕ್ಕೊಂಡ್ರೆ ಮೀನ್ ಅದೊಂಥರ ಕಲ್ಸ್ದಂಗೆ ಆಗಲ್ಲ. ಬೆಂದ್ರು ಕೂಡ ನಿಮಗೆ ಅದು ಬಿಡಿ ಬಿಡಿಯಾಗಿರುತ್ತೆ. ಆ್ಯಂಡ್ ತಿರುಗಿಸ್ಕೊಬೇಕಾದಾಗೂ ಅಷ್ಟೇ ಸೌಟು ತುಂಬ ಹಾಕಿ ಈ ಥರ ಕಲಿಸ್ಬಾರ್ದು. ಈ ಥರ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದರೆ ಪಾತ್ರೆನ ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಈ ಥರ ಅಲ್ಲಾಡಿಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಇವತ್ತು ತಗೊಂಡಿರೋ ಫಿಶ್ಶು ಬಾಂಗ್ಡಾ ಫಿಶ್ಶು, ಐಲ ಅಂತ ಕರೀತಾರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಕರಿ ಮಾಡ್ತಿದ್ದೀನಿ. ನೀವು ಯಾವ ಫಿಶ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿ. ಮಿಕ್ಸ್ ಆದಮೇಲೆ ಓಪನ್ ನೋಡ್ತಾ ಇದ್ದೀನಿ, ಸಖತ್ತಾಗಿ ಘಮ್ ಅಂತ ಬರ್ತಾ ಇದೆ ಫಿಶ್ ಕರಿ. ಈ ಥರ ರೆಡಿ ಆಗಿದೆ. ಇವಾಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ನೆತೋಲಿ ಫಿಶ್ 1/2 kg ತೊಗೊಂಡಿದ್ದೀನಿ. ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1/4 ಟೀ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಆ್ಯಂಡ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಷ್ಟೇ, ಇದಕ್ಕೆ ಬೇರೆ ಏನು ಮಸಾಲೆ ಬೇಡ. ತುಂಬಾ ಟೇಸ್ಟಿ ಆ್ಯಂಡ್ ಸಖತ್ತಾಗಿರುತ್ತೆ. ಫಿಶಸ್ಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟುಕೊಳ್ಳೋವರೆಗೂ ಇದನ್ನು ನೀಟಾಗಿ ಸ್ವಲ್ಪ ನಿಧಾನಕ್ಕೆ, ತುಂಬ ಹಾರ್ಡಾಗಿ ಕಲ್ಸಕ್ಕೆ ಹೋಗ್ಬಾರ್ದು. ಸಾಫ್ಟಾಗಿ ಈ ಥರ ಅಂಟ್ಕೊಳ್ಳೋ ಥರ ಎಲ್ಲ ಫಿಶಸ್ನ ಈ ಥರ ಮ್ಯಾರಿನೇಟ್ ಮಾಡಿ ಮಿನಿಮಮ್ ಒಂದು 20 ಮಿನಿಟ್ಸ್ ಆದರೂ ಇದನ್ನು ಬಿಟ್ಟರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಮ್ಯಾರಿನೇಷನ್ಗೆ ರೆಡಿ ಆಯಿತು. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು 1/4 kg ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು. ಅದಕ್ಕೆ 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಆ್ಯಂಡ್ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಆ್ಯಂಡ್ 1/4 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ನೀವು 1/4 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಫೈನಲ್ ಆಗಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋಬೇಕಾಗತ್ತೆ. ನಾನು ಇದು ಫೈನಲಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ನಿಂಬೆ ರಸ ಅಂದರೆ ಅರ್ಧ ಹೋಳಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ನೀಟಾಗಿ ಇದನ್ನು ಸಹ ಕಲಸಿ ಇದನ್ನು ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಕೇರಳ ಸ್ಟೈಲಲ್ಲಿ ಪ್ರಾನ್ಸ್ ಅಂಡ್ ಡ್ರಮ್ ಸ್ಟಿಕ್ ಹಾಕಿ ತೀಯಲ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಕಪ್ ಅಷ್ಟು ತೆಂಗಿನ ತುರಿ, 4 ರಿಂದ 5 ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಥರ ರೋಸ್ಟ್ ಅಂದರೆ ತೆಂಗಿನಕಾಯಿ ಫುಲ್ ಬ್ರೌನ್ ಕಲರ್ ಆಗಬೇಕು. ಒಂದು ಅರ್ಧ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಈ ಥರ ಒಂದ್ಸಲ ಈ ಥರ ನೀವು ಬಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ತೆಂಗಿನಕಾಯಿ ಜೊತೆ. ನೀವು ಖಾರಕ್ಕೆ ಬೇಕಷ್ಟು ಹಾಕ್ಕೊಬೋದು. ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ತೆಂಗಿನಕಾಯಿ ಆಲ್ಮೋಸ್ಟ್ ನಮಗೆ ಒಂದು 70% ಬ್ರೌನ್ ಆಗಿದೆ. ಈ ಆನಿಯನ್ಸ್ ಕೂಡ ಎಲ್ಲ ನೀಟಾಗಿ ಬ್ರೌನ್ ಕಲರ್ ಆಗಬೇಕು ಆಗಿದೆ. ಈಗ ತಣ್ಣಗಾಗಕ್ಕೆ ಬಿಟ್ಟು ಮತ್ತೊಂದು ಚಟ್ಟಿ ತೊಗೊಂಡಿದ್ದೀನಿ, ಅಂದರೆ ಮತ್ತೊಂದು ಮಡ್ ಪಾಟ್ ತೊಗೊಂಡು ಅದನ್ನು ಹೀಟ್ ಆದಮೇಲೆ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಸೀ ಫುಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡಿ. ಬಟ್ ಯಾರಿಗೆಲ್ಲ ಕೋಕೋನಟ್ ಆಯಿಲ್ ಇಷ್ಟ ಆಗಲ್ವೋ ನಿಮ್ಮ ಮನೆಯಲ್ಲಿ ಯಾವುದೇ ಅಡುಗೆ ಎಣ್ಣೆ ಯೂಸ್ ಮಾಡಿದ್ರು ಅದನ್ನೇ ಯೂಸ್ ಮಾಡ್ಕೋಬೋದು.
ಎಣ್ಣೆ ಹೀಟ್ ಆದ್ಮೇಲೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂತಾ ಇದ್ದೀನಿ. ಇವಾಗ ನಾನು 15 ಸಾಂಬಾರ್ ಈರುಳ್ಳಿನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಸೇರಿಸ್ಕೊಡ್ತಾ ಇದ್ದೀನಿ. 3 ಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಸೀಳಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಲೈಟಾಗಿ ಈ ಥರ ಬಾಡಿಸ್ಕೊಳ್ಳೋಣ. ತುಂಬಾನೇ ಗೋಲ್ಡನ್ ಕಲರ್ ಆಗೋವರೆಗೂ ನೀವು ಈರುಳ್ಳಿನ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಇಲ್ಲಿ 2 ನುಗ್ಗೆಕಾಯಿನ ಈ ಥರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ನಾವೇನು ಹಾಕಿದ್ವು ಅದು ಆಯಿಲು ಮತ್ತು ಆನಿಯನ್ಸಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ಅವಾಗವಾಗ. ಏನಿಲ್ಲ ಅಂದರೆ ಒಂದು 5 to 6 ಮಿನಿಟ್ಸ್ ನೀವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಸೇರಿಸ್ಕೊಂಡು ಇದು ಸಹ ಇದ್ರ ಜೊತೆ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗೋವರೆಗೂ ನಾನು ಇದನ್ನು ಮತ್ತೆ ಬಾಡಿಸ್ಕೊತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾನಿವಾಗ ಏನು ನಾವು ನುಗ್ಗೆಕಾಯಿ ಹಾಕಿದ್ವಲ್ಲ ಅದನ್ನು ಬೇಯಿಸ್ಕೊತೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 to 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮಗೆ ನುಗ್ಗೆಕಾಯಿ ಅನ್ನೋದು ಸಾಫ್ಟಾಗಿ ಬೆಂದಿರುತ್ತೆ. ಸೊ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. 20 ಮಿನಿಟ್ಸ್ ಆದಮೇಲೆ ಈ ಥರ ನಾನು ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನೀಟಾಗಿ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 250 ಗ್ರಾಮ್ ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಡ್ರಮ್ ಸ್ಟಿಕ್ ಜೊತೆ ಪ್ರಾನ್ಸನ್ನು ಹಾಕಿ ಈ ಕರಿ ಒನ್ ಆಫ್ ಮೈ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು, ಫೇವ್ರೆಟ್ ಫುಡ್ಡು. ಇದು ಆ್ಯಕ್ಚುಲಿ ಕೇರಳ ಡಿಶ್ಶು, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಸ್ವಲ್ಪ ಮಿಕ್ಸ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಈಗ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿನ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನಾವು ಸೇರಿಸ್ಕೊತಾ ಇರ್ತೀವಿ. ನೋಡ್ತಾ ಇರ್ಬೋದು ಪ್ರಾನ್ಸ್ ಸ್ವಲ್ಪ ಶ್ರಿಂಕ್ ಆಗಿದೆ. ಸೊ ಪೇಸ್ಟ್ ಮಾಡಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಆಲ್ರೆಡಿ ನುಗ್ಗೆಕಾಯಿ ಎಲ್ಲ ಬೆಂದಿರೋದ್ರಿಂದ ಇದು ತುಂಬ ಹೊತ್ತು ಟೈಮ್ ತಗೊಳ್ಳಲ್ಲ. ಒಂದು 10 ನಿಮಿಷದಲ್ಲೇ ಈ ಕರಿ ಕೂಡ ರೆಡಿ ಆಗಿಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನಾನಿವಾಗ ಕೊಡಂಪುಳಿ ಅಂತ ಸಿಗುತ್ತೆ, ಅದನ್ನು ಬಿಸಿನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಕರಿಗೂ ಅಷ್ಟೇ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸಖತ್ ಡೆಲಿಷಿಯಸ್ ಆಗಿರುತ್ತೆ. ಅಷ್ಟೇ, ಇದು ಹಾಕಿದ್ಮೇಲೆ ನಿಮಗೆ ನೀರು ಬೇಕಂದರೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಾಂದರೆ ನೀವು ಅದನ್ನೇ ಸ್ವಲ್ಪ ಥಿಕ್ ಗ್ರೇವಿ ಬೇಕಂದರೆ ಅಷ್ಟೇ ಒಂದು 15 ನಿಮಿಷ ಕುದಿಸ್ಕೋಬೋದು. ನನಗೆ ಸ್ವಲ್ಪ ಥಿಕ್ ಅಂತ ಅನ್ನಿಸ್ತು. ಮಸಾಲೆ ರುಬ್ಕೊಂಡಿದ್ವಲ್ಲ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ಲೈಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಇರಲಿ ಅಂತ ನೀರನ್ನು ಸೇರಿಸ್ಕೊಂಡು ಒಂದ್ಸಲ ಈ ಥರ ಇದನ್ನು ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ಪ್ರಾನ್ಸ್ ಡ್ರಮ್ ಸ್ಟಿಕ್ ಥೀಯಲ್ ರೆಡಿ ಆಗಿಬಿಡುತ್ತೆ. ಇವಾಗ ನಾನು ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ಮಾಡ್ತಿರೋದು ಪ್ರಾನ್ಸ್ ರೋಸ್ಟ್. ದಿಸ್ ಇಸ್ ಮೈ ಎಲ್ಲರಿಗೂ ನಮ್ಮ ಮನೇಲಿ ಫೇವ್ರೇಟ್ ಡಿಶ್ ಅಂತಲೇ ಹೇಳ್ಬೋದು. ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೂ ಅಷ್ಟೇ ಆನಿಯನ್ ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ. ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ನೀವು ಎಷ್ಟು ಕರಿಬೇವು ಹಾಕ್ತಿರೋ ಅಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಆನಿಯನ್ನ ಮತ್ತು ಕರಿಬೇವಿನ ಸೊಪ್ಪನ್ನ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇದಂತೂ ಬೇಗನೆ ಮಾಡ್ಕೊಂಬಿಡ್ಬೋದು ಪ್ರಾನ್ಸ್ ಒಂದು ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ. ಸೊ ಈಗ ನೋಡ್ತಿರ್ಬೋದು ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಏನು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪ್ರಾನ್ಸ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಪ್ರಾನ್ಸ್ ಮತ್ತು ಆನಿಯನ್ ಕರಿಬೇವಿನ ಸೊಪ್ಪು ಇದಕ್ಕೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೇನು ಎಕ್ಸ್ಟ್ರಾ ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ ಪೆಪ್ಪರ್ ಒಂದು ಆ್ಯಡ್ ಮಾಡ್ತೀನಿ ಅಷ್ಟೇ. ಇದು ತುಂಬಾ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ. ಇದನ್ನು ಚೆನ್ನಾಗಿ ನೀವು ರೋಸ್ಟ್ ಆಗಬೇಕು. ಅಂದರೆ ನಿಮ್ಗೆ ಇದು ಕಂಪ್ಲೀಟ್ ಈ ಕಲರ್ ಬಿಟ್ಟು ಕಂಪ್ಲೀಟಾಗಿ ಬ್ರೌನ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಬೌಲ್ಗೆ ಸ್ವಲ್ಪ ವಾಟರ್ನ ಹಾಕಿ
ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಆದ್ಮೇಲೆ ಇದಕ್ಕೆ ಲಿಡ್ಡನ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 20 ನಿಮಿಷ ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಪ್ರಾನ್ಸ್ ರೋಸ್ಟ್ ಫೈನಲಿ ಈ ಥರ ರೆಡಿ ಆಗಿದೆ. ಯಮ್ಮಿ ಯಮ್ಮಿ. ನನಗಂತೂ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಮೌತ್ ನೀರು ಬರ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿ ಇದು ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಫೈನಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುವಂಥ ಪ್ರಾನ್ಸ್ ರೋಸ್ಟ್ ರೆಡಿ ಆಗಿರುತ್ತೆ. ಫೈನಲ್ ರೆಸಿಪಿ ನೆತೋಲಿ ಫಿಶ್ ತವಾ ಫ್ರೈ. ಆ್ಯಂಡ್ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಫಿಶಸ್ನ ತವಾ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಎಲ್ಲ ಫಿಶಸ್ನ ಈ ಥರ ನೀಟಾಗಿ ಡಬಲ್ ಸೈಡ್ ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಇದು ಕೂಡ ಫೈನಲ್ ಆಗಿ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಇದು ಕೂಡ ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು. ತಿನ್ನಕ್ಕಂತೂ ಲೈಕ್ ಆರಾಮಾಗಿ ವಿತ್ ಅದ್ರದ್ದು ಏನು ಮುಳ್ಳಿರುತ್ತಲ್ಲ ಅದ್ರ ಸಮೇತ ತಿನ್ಬೋದು. ನಿಮ್ಗೇನು ಐ ಮೀನ್ ಫೀಲ್ ಆಗಲ್ಲ ಮುಳ್ಳು ಚುಚ್ಚುತ್ತಾ ಇದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಫಿಶ್. ನೀವು ಕೂಡ ಟ್ರೈ ಮಾಡಿ. ಫೈನಲಿ ಬಾಳೆ ಎಲೆಯಲ್ಲಿ ನಾನು ಮಾಡಿರುವಂಥ ಎಲ್ಲ ರೆಸಿಪೀಸ್ನ ಸರ್ವ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ರೆಸಿಪೀಸ್ ಒಂದಕ್ಕಿಂತ ಒಂದು ತುಂಬಾನೇ ಅದ್ಭುತವಾಗಿತ್ತು ರುಚಿ. ನನಗೆ ತುಂಬ ಇಷ್ಟ ಆಗಿದ್ದು ಪ್ರಾನ್ಸ್ ರೋಸ್ಟ್ ಮತ್ತು ಡ್ರಮ್ ಸ್ಟಿಕ್ ಪ್ರಾನ್ಸ್ ಕರಿ ಆ್ಯಂಡ್ ಐ ಲವ್ ಕರಿ. ಅದಾದಮೇಲೆ ನೆತೋಲಿ ಫಿಶ್ ಫ್ರೈ ಎಲ್ಲನೂ ಇಷ್ಟನೇ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾರಿ ಅಂತ ಕೇಳ್ಕೊತೀನಿ. ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ಗೆ ವೆರಿ ನಿಯರ್ ಇದ್ದೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.